ಸಿಸಿಎನ್ ನ್ಯೂಸ್ಗೆ ಸ್ವಾಗತ. ನಾನು ನರೇಂದ್ರ ಪಾಟೀಲ್. ಇಂದಿನ ಮುಖ್ಯಾಂಶಗಳು: ಸರ್ಕಾರ ಪ್ರಥಮ ದರ್ಜೆ ಮಹಿಳಾ ಕಾಲೇಜಿಗೆ ಭೇಟಿ, 1 ತಿಂಗಳೊಳಗೆ ಕಟ್ಟಡ ಕಾಮಗಾರಿ ಚಾಲನೆ. ಸಚಿವ ರಹೀಂ ಖಾನ್. ಅಮಿತ್ ಶಾ ಅವರ ರಾಜೀನಾಮೆಗೆ ಒತ್ತಾಯಿಸಿ ನಗರದಲ್ಲಿ ಬೃಹತ್ ಪ್ರತಿಭಟನಾ ಮೆರವಣಿಗೆ. ಸ್ಪರ್ಧಾತ್ಮಕ ಯುಗದಲ್ಲಿ ಉದ್ಯಮಿಗಳು ನೂತನ ತಾಂತ್ರಿಕಗಳನ್ನು ಬಳಸಿಕೊಳ್ಳಬೇಕು. ಶಿಲ್ಪಾ ಶರ್ಮಾ. ಗಮನಕ್ಕೆ ತರದ ಏಕಾಏಕಿ ಮನೆ ತೆರವುಗೊಳಿಸುವ ಅಧಿಕಾರಿಗಳ ವಿರುದ್ಧ ಕಿಡಿಕಾರಿದ ನಿವಾಸಿ ಹಾಗೂ ಸರ್ಪ ರೂಪದಲ್ಲಿ ಭಾಗ್ಯವಂತಿ ದೇವಿ ಪ್ರತ್ಯಕ್ಷೆ. ಬೀದರ್ನ ಜನವಾಡ ರಸ್ತೆಯಲ್ಲಿರುವ ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜಿಗೆ ಮಂಗಳವಾರ ಬೀದರ್ ಶಾಸಕರು ಆದ ಪೌರಾಯುಕ್ತ ಸಚಿವ ರಹೀಂ ಖಾನ್ ಭೇಟಿ ನೀಡಿ ನೂತನ ಕಟ್ಟಡದ ನೀಲನಕ್ಷೆಯನ್ನು ವೀಕ್ಷಿಸಿದರು. ಕಾಲೇಜಿನ ಜಾಗವನ್ನು ವೀಕ್ಷಿಸಿ ಕಟ್ಟಡದ ನಿರೀಕ್ಷೆಯನ್ನು, ಕಾಲೇಜಿನ ಪ್ರಾಂಶುಪಾಲರು ಹಾಗೂ ಎಂಜಿನಿಯರಿಂದ ಕಟ್ಟಡದ ವಿನ್ಯಾಸ ಹಾಗೂ ಕೊಠಡಿಗಳ ಬಗ್ಗೆ ಮಾಹಿತಿ ಪಡೆದುಕೊಂಡರು. ಗ್ರಾಮೀಣ ಪ್ರದೇಶಗಳಿಂದ ನೂರಾರು ವಿದ್ಯಾರ್ಥಿಗಳಿಗೆ ಕಾಲೇಜಿಗೆ ಬರುತ್ತಿದ್ದು, ಕಾಮಗಾರಿ 1 ವರ್ಷದೊಳಗೆ ಪೂರ್ಣಗೊಳಿಸಿ ವಿದ್ಯಾರ್ಥಿಗೆ ತೊಂದರೆಯಾಗದಂತೆ ನೋಡಿಕೊಳ್ಳಬೇಕೆಂದು ಸಂಬಂಧಪಟ್ಟ ಅಧಿಕಾರಿ ಹಾಗೂ ಗುತ್ತಿಗೆದಾರರಿಗೆ ತಿಳಿಸಿದರು. ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಕಟ್ಟಡಕ್ಕೆ 10 ಕೋಟಿ ಅನುದಾನ ಬಂದಿದ್ದು, ಕಲ್ಯಾಣ ಕರ್ನಾಟಕದಲ್ಲಿ ಇದನ್ನು ಮಾದರಿ ಕಾಲೇಜಿಗೆ ಪರಿವರ್ತಿಸುವ ಗುರಿಯನ್ನು ಹೊಂದಿದ್ದೀವಿ. 1 ತಿಂಗಳೊಳಗಾಗಿ ಕಟ್ಟಡ ಕಾಮಗಾರಿ ಆರಂಭವಾಗಲಿದ್ದು, 1 ವರ್ಷದೊಳಗಾಗಿ ಕಾಮಗಾರಿ ಪೂರ್ಣಗೊಳಿಸಲಾಗುವುದು. ನೂತನ ಕಟ್ಟಡ ನಿರ್ಮಾಣದ ನಂತರ ಕಾಲೇಜಿನ BCA ಜರ್ನಲಿಸಂ ಹಾಗೂ BSc CBJ ಹೊಸ ಕೋರ್ಸ್ಗಳನ್ನು ಪ್ರಾರಂಭ ಮಾಡಬಹುದೆಂದು ಅವರು ಹೇಳಿದರು. तो हम यहाँ से ले सकते हैं. यहाँ से जी ये बिल्डिंग भी जाता है सर. सारा टोटल पोर्शन देखो, टोटल यहाँ भी आगे भी ये बिल्डिंग के बाद भी जगह है पीछे. ये बिल्डिंग के पीछे भी है सर. तो हम पूरा ये शेप होता है. ये पैसेज रोड जो है, ये अभी जो बिल्डिंग बन रहा है यहाँ तक बन रहा है. ಇಲ್ಲಿದೆ. ಇದು ನಮ್ಮ ಟೋಟಲ್ ಕಾನ್ಸೆಪ್ಟ್. ಇದು ಸರ್ ಹಿಂಗೆ ನಡುವೆ ಮೈದಾನ ಉಳಿತದೆ, ಓಪನ್ ಇದೆ. ಇದು PM ಉಷಾದಾಗ ಬಂದಿದ್ದು ಅಲ್ಲಿ ಹಿಂದ್ಗಡೆ ಆಡಿಟೋರಿಯಂ ಮತ್ತು ಆಡಿಯೋ ವಿಜುವಲ್ ಹಾಲ್ ಅಲ್ಲಿ. ನಿಮ್ಮ ಸ್ಟ್ರೆಂತ್ ಎಷ್ಟಿದೆ? 700. ಇದು ಸ್ಕೂಲ್ ಎಷ್ಟಿದೆ ಸರ್? ಒಂದು 450 ಸರ್. KPS ಶಾಲೆಗೆ ಅಲಾಟ್ ಮಾಡ್ತಾರೆ. KPS ಶಾಲೆ 450. ಇಲ್ಲಿ ಎಷ್ಟು ಜನ ಮಕ್ಕಳು ಓದ್ತಾರೆ? 3 ಶಾಲೆ ಇದೆ. 3 ಶಾಲೆ ಇದ್ದು 100 ಮಕ್ಕಳಿದ್ದಾರೆ ಪ್ರೆಸೆಂಟ್ಲಿ. ಹಾಂ, 3 ಶಾಲೆ ಕೊಂತ ಈಗ ಕನ್ನಡ ಮೀಡಿಯಂ, ಮರಾಠಿ ಮೀಡಿಯಂ, ಉರ್ದು ಮೀಡಿಯಂ. ಇಲ್ಲಿ ಅದು ಸೊಲ್ಯೂಷನ್ ಏನು ಮಾಡೋದು ಅಂತ. ये फर्स्ट ये बिल्डिंग डिग्री कॉलेज को बना तो उनको अलॉटमेंट करना सर. अभी अलॉटमेंट नहीं हुआ उनको. ये KPS स्कूल के नाम से 6 जगह है. वो गवर्नमेंट में होता है, 4 दिन होता है, वैसा रूल्स में देखो. सर ये जगह अभी प्रेजेंट हमारा म्यूनसिपालिटी है, DC ऑफिस के लिए म्यूनसिपालिटी है हमारा. ये 100 ವರ್ಷಗಳ ಹಿಂದೆ ಇದು ನಿಜಾಮ್ ಕಟ್ಟಿದ್ದು ಸರ್ಕಾರಿ ಶಾಲೆ. ಇದು ಖಾಲಿ ತೆಗೆದು ನೋಡ್ರಿ. ಪರಂಪೋಕ್ ಅಂತಂದ್ರೆ ಪರಂಪೋಕ್ ಜಾಗ ಅದ, ಅದು ಏನದ ನಮ್ಮ ಕಾಲೇಜ್ ಹೆಸರು ಮೇಲೆ ಅದ. ಇದು ಪರಂಪೋಕ್ ಅದ. ಈಗ ಏನಾಗಿದೆ, ನಮ್ಮ DC ಆಫೀಸ್ಗೆ ಮುನ್ಸಿಪಾಲಿಟಿ ಬೇಕಂದ್ರೆ 1 ಅವರ್ನಲ್ಲಿ DC ಆಫೀಸ್ ಮುನ್ಸಿಪಾಲಿಟಿ ಲ್ಯಾಂಡ್ ಜಮೀನಿದ್ರೆ ಕಾಂಪ್ಲೆಕ್ಸ್ಗೆ ಇಮಿಡಿಯೇಟ್ 1 ದಿವಸದಲ್ಲಿ ಆದೇಶ ಆಯಿತು. ಜಾನಪದ ವಿವಿ ಅಂತ ಮುನ್ಸಿಪಾಲಿಟಿ ಬೇರೆ ಕಡೆ ಶಿಫ್ಟ್ ಆಗಬೇಕು. ಅಲ್ಲಿ ಮೋಸ್ಟ್ಲಿ 90% ಶಾಪುರ್ ಗೇಟ್ಗೆ ವಿತಿನ್ 2-3 ಮಂತ್ಸ್ನಲ್ಲಿ ಅದೆಲ್ಲ ಶಿಫ್ಟ್ ಆಗ್ತದೆ. ಅದು ಚೇಂಜ್ ಮಾಡೋದು ಅದು ಬೇರೆ ಇಲ್ಲ. ಹೆಂಗ್ಸ್ ಇದು ಎಲ್ಲರಿಗೂ ನೋಡಬೇಕಿಲ್ಲ, ಅದು ನೋಡ್ರಿ ಸರ್. ಅವರು ನಮ್ಮ ಅವ್ರ ಮಕ್ಕಳೇ ನಮ್ಮಲ್ಲಿ ಇದೇ ಸ್ಟ್ರಕ್ಚರ್ ಸರ್. रिकॉर्ड रूम है ये, कोई इनके लिए रिकॉर्ड्स के लिए, ये लेडीज स्टाफ के लिए है. ये वेटिंग है सर. ये ऑफिस में वेटिंग, स्ट्रॉन्ग रूम, प्रिंसिपल चेंबर, एंटी चेंबर प्रिंसिपल. ये क्लासरूम है. यहाँ से क्लासरूम कुछ नहीं तो सुनिए. अब एक नया बिल्डिंग आ रहा है, किधर आ रहा है? इधर का यहाँ पे ये फोन कहाँ है मेरा? फोन कहाँ है? 22 आया सर.
PM क्या बना रहे हो उसमें? ಆಡಿಟೋರಿಯಂ ಸರ್, ಮೇಲೆ ಆಡಿಯೋ ವಿಜುವಲ್ ಹಾಲ್, ಎರಡು ಫ್ಲೋರ್ ಇದೆ ಸರ್. ಇದು ಡಿಸೈನ್ ಎಲ್ಲಿದೆ ಏನಿದೆ? ಇದು ನಮ್ಮ ಹೆಡ್ ಆಫೀಸ್ ಕಮಿಷನರ್ अभी ಆಫೀಸ್ वो ನಾಗೆ हम ಡಿಸೈಡ್ सबमिट करे सर, अभी एस्टिमेट तो सबमिट इसको भी डिजाइन क्या करना? ये जगह कितना छोटा है इधर से इधर? क्या क्या करना? 12 फीट है 8 मीटर 20 फीट 20 फीट ओके 20 फीट है ना, ओके। ये कंप्लीट बिल्डिंग के सराउंडिंग से ये कितना है साइज? हॉल कितना हो रहा है? सर ये 21 मीटर था ही 19 मीटर सर, 70 फीट हो रही है, ये 21 मीटर बन रहा है, ये 19 और 60 फीट है, 60 पे से बहुत बड़ा हॉल है। हॉल के ऊपर क्या बना रहे हैं? ऑडियो विजुअल हाल सर, वो सेमिनार कॉन्फ्रेंस करने के लिए हॉल बना है सर ऊपर का, ये नीचे का ऑडिटोरियम। फिर वो फर्स्ट फ्लोर तक गया, सेकंड फ्लोर तक, फिर वो फर्स्ट फ्लोर तक गया, सेकंड फ्लोर तक। हायर एजुकेशन एस्टिमेट थोड़ी सबमिट हो ओके, वो चेक करो जो। अब अभी बीए उनका क्या समस्या है बोलो थोड़ा। सर हमारा समस्या कुछ भी नहीं सर, ये लैंड हमारा है सर, ये इनको अलर्ट हो और उनके लोग बोलते हैं। अब आप वो तनवीर साहब के पास, मैं इंचार्ज ड्यूटी था उस टाइम में, आप मुझे फोन करके यहाँ ये क्या कर। ನಮಸ್ಕಾರ. ಬೆಳಗ್ಗೆಲಿಂದ ನಾನು ಸಿಟಿನಲ್ಲಿ ಸುಮಾರು ಪ್ಲೇಸಸ್ನಲ್ಲಿ ವಿಸಿಟ್ ಮಾಡಿದ್ದೀನಿ. ಜೊತೆಗೆ PWD ಎಲ್ಲ ಇಂಜಿನಿಯರ್ಸ್, ಒಂದು ರಿಂಗ್ ರೋಡ್ದು ಸರ್ವೆ ಆಗಿದೆ. ರಿಂಗ್ ರೋಡ್ ಕಂಟಿನ್ಯೂ ಅಪ್ ಟು ನೌಬಾತ್ ಸರ್ಕಲ್ ತನ ಬರಬೇಕಂತ ಆಲ್ರೆಡಿ ದುಡ್ಡು 10 ಕೋಟಿ, ಇನ್ನೂ ಒಂದು 10 ಕೋಟಿ ರಿಲೀಸ್ ಆಗಿದೆ. ಅದು ಸರ್ವೆ ಆದ್ರ ಮೇಲೆ ನೆಕ್ಸ್ಟ್ 2 ತಾಸಿನಿಂದ ಗೌರ್ಮೆಂಟ್ ವುಮೆನ್ಸ್ ಡಿಗ್ರಿ ಕಾಲೇಜ್ ಜನವಾಡ ರೋಡ್ನಲ್ಲಿ, ಅದು ವುಮೆನ್ಸ್ ಡಿಗ್ರಿ ಕಾಲೇಜ್ಗೆ ಒಂದು 10 ಕೋಟಿ ದುಡ್ಡು ಕೊಟ್ಟಿದ್ದೆವು. ಅದು ಬಿಲ್ಡಿಂಗ್ ಡಿಮಾಲಿಷ್ ಮಾಡಿ ಒಂದು 4 ಫ್ಲೋರ್ದು ಒಳ್ಳೆ ವುಮೆನ್ಸ್ ಮಾಡೆಲ್ ಡಿಗ್ರಿ ಕಾಲೇಜ್, ಒಂದು ನಮ್ಮ ಹೈದರಾಬಾದ್ ಕರ್ನಾಟಕದಲ್ಲಿ ಒಂದು ಮಾಡೆಲ್ ಡಿಗ್ರಿ ಕಾಲೇಜ್ ಇರಬೇಕಂತ ಆ ಮೀಟಿಂಗ್ನಲ್ಲಿ ಪ್ರಿನ್ಸಿಪಾಲ್ಸ್ ಮತ್ತು ಪ್ರೈಮರಿ ಸ್ಕೂಲ್ BO EO ಎಲ್ಲರ ಜೊತೆಗೆ ಚರ್ಚೆ ಆಗಿ ಫೈನಲೀಸ್ಗೆ ಬಂದಿದೆ. ಬೀದರ್ನಲ್ಲಿ ಒಂದು ಆಲ್ರೆಡಿ 1,000 ಮಕ್ಕಳು ಇದ್ದಾರೆ ಸ್ಟೂಡೆಂಟ್ಸ್ ಡಿಗ್ರಿ ಕಾಲೇಜ್ನಲ್ಲಿ. ಅದು ಒಳ್ಳೆ ಬಿಲ್ಡಿಂಗ್ ಆದ್ರ ಮೇಲೆ ಸುಮಾರು ಹೊಸ ಕೋರ್ಸಸ್, ಬೇರೆ ಕೋರ್ಸಸ್ಗೆ 1 ಲಕ್ಷ ತನ ಪ್ರೈವೇಟ್ ಕಾಲೇಜ್ನಲ್ಲಿ ದುಡ್ಡು ಕಲೆಕ್ಟ್ ಮಾಡ್ಲತ್ತಾರೆ ಪ್ರೈವೇಟ್ ಕಾಲೇಜ್ ಅವರು. ಇದು ಗೌರ್ಮೆಂಟ್ ಡಿಗ್ರಿ ಕಾಲೇಜ್ ಆಲ್ರೆಡಿ ಇದೆ, 1000 ಮಕ್ಕಳು ಓದ್ಲತ್ತಾರೆ. ಬರೀ ಅವ್ರಿಗೆ 4-5 ಸಾವಿರ ಏನೋ ಫೀಸ್ ಇದೆ, 3,000 ಫೀಸ್ ಇದೆ. ಇಲ್ಲಿ ಯಾವ ಕೋರ್ಸ್ ಇದೆ? BA BSc BCom. ಹೊಸ ಕೋರ್ಸ್ ಯಾವುದು ಅಪ್ಲೈ ಮಾಡಿದ್ದೀರಿ? BCA CBZ ಆ ಥರ ಸುಮಾರು ಹೊಸ ಕೋರ್ಸ್. ಯಾಕಂದರೆ ಯೂನಿವರ್ಸಿಟಿ ಜರ್ನಲಿಸಮ್ ನಮ್ಮ ಬೀದರ್ನಲ್ಲಿ ಒಂದು ಯೂನಿವರ್ಸಿಟಿ ಆಗಿದೆ, ವುಮೆನ್ಸ್ ಯೂನಿವರ್ಸಿಟಿ ಒಂದು ಬಿಜಾಪುರ್ನಲ್ಲಿ ಇದೆ. ಅದಕ್ಕೆ ನಾವು ಫ್ಯೂಚರ್ ಪ್ಲ್ಯಾನ್ ಇದೆ. ಅದ್ರ ಸಲುವಾಗಿ ಹೊಸ ಬಿಲ್ಡಿಂಗ್ 10 ಕೋಟಿ, ಇನ್ನೂ ಒಂದು 10 ಕೋಟಿ ಫ್ಯೂಚರ್ನಲ್ಲಿ ಕೊಡ್ತೇನೆ. ಈಗ ಒಂದು ತಿಂಗಳಿನಲ್ಲಿ ಆಗ್ಬೋದು. ಇದೆಲ್ಲ ಸರ್ವೆ ಮಾಡ್ಲತ್ತಾರೆ ಎಷ್ಟು ಬೇಗ ಅಂದರು, ಯಾಕಂದರೆ ಇಷ್ಟೊಂದು ಮಕ್ಕಳು ಇದ್ದಾರೆ, ಎಕ್ಸಾಮಿಷನ್ ಇದೆ, ಅದ್ರ ಸಲುವಾಗಿ ಸ್ವಲ್ಪ ಪೆಂಡಿಂಗ್ ಆಗ್ಲತ್ತದೆ ಕೆಲಸ. ಹೊಸ ಬಿಲ್ಡಿಂಗ್ ಮಾಡಿ ಮಾಡ್ತೀವಿ. ರಾಜ್ಯಸಭಾ ಸದನದಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಬಗ್ಗೆ ಅವಹೇಳನಕಾರಿ ಹೇಳಿಕೆ ನೀಡಿರುವ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ರಾಜೀನಾಮೆ ಒತ್ತಾಯಿಸಿ ಮಂಗಳವಾರ ಸ್ವಾಭಿಮಾನಿ ಡಾಕ್ಟರ್ BR ಅಂಬೇಡ್ಕರ್ ವಾದಿ ಹೋರಾಟ ಸಮಿತಿ ವತಿಯಿಂದ ನಗರದ ಬೃಹತ್ ಪ್ರತಿಭಟನೆ ಮೆರವಣಿಗೆ ನಡೆಸಿದರು. ನಗರದ ಸಹಗದನಲ್ಲಿರುವ ಅಂಬೇಡ್ಕರ್ ಭವನದಿಂದ ಸಹಸ್ರ ಅಂಬೇಡ್ಕರ್ ಅಭಿಮಾನಿಗಳು ಗೃಹ ಸಚಿವ ಅಮಿತ್ ಶಾ ಅವರ ವಿರುದ್ಧ ಘೋಷಣೆಗಳನ್ನು ಕೂಗುತ್ತಾ ನಗರದ ಅಂಬೇಡ್ಕರ್ ವೃತ್ತ, ಬಸವೇಶ್ವರ ವೃತ್ತ, ಭಗತ್ ಸಿಂಗ್ ವೃತ್ತದ ಮಾರ್ಗವಾಗಿ ಜಿಲ್ಲಾಧಿಕಾರಿ ಕಚೇರಿಗಳ ಬೃಹತ್ ಪ್ರತಿಭಟನೆ ಮೆರವಣಿಗೆ ಮೂಲಕ ತೆರಳಿ ಸಮಾವೇಶಗೊಂಡಿದ್ದರು. ಈ ಸಂದರ್ಭದಲ್ಲಿ ರಾಷ್ಟ್ರಪತಿಗಳಿಗೆ ಬರೆದ ಮನವಿಪತ್ರ ಜಿಲ್ಲಾಧಿಕಾರಿಗೆ ಸಲ್ಲಿಸಿದರು. ಇದೇ ವೇಳೆ ಸಮಿತಿಯ ಪ್ರಮುಖರು ಮಾತನಾಡಿ, ಜಗತ್ತಿಗೆ ಮಾದರಿಯಾದ ಸಂವಿಧಾನ ಭಾರತಕ್ಕೆ ನೀಡಿರುವ ಅಂಬೇಡ್ಕರ್ ಅವರ ಕುರಿತು ನಿಂದಿಸುವ ರೀತಿ ಹೇಳಿಕೆ ನೀಡಿರುವ ಅಮಿತ್ ಶಾ ಅವರು ಕೂಡಲೇ ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು ಎಂದು ಆಗ್ರಹಿಸಿದರು. ಅವರು ರಾಜೀನಾಮೆ ನೀಡದಿದ್ದರೆ ಬೀದರ್ ಬಂದ್ಗೆ ಕರೆ ನೀಡಲಾಗುವುದು, ದೇಶಾದ್ಯಂತ ಉಗ್ರ ಹೋರಾಟ ನಡೆಸಲಾಗುವುದು ಎಂದು ಎಚ್ಚರಿಸಿದರು. ಅದು ರಾಷ್ಟ್ರಪತಿ ನರೇಂದ್ರ ಮೋದಿ ಅವರಿಗೆ ಇವತ್ತಿನ ದಿವಸ ಏನು ಪಾರ್ಲಿಮೆಂಟ್ ಸದನದಲ್ಲಿ ಏನು ಅಮಿತ್ ಶಾ ಅವರು ಏನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಏನೊಂದು ಅವಾಚ್ಯ ಪದದಿಂದ ಏನು ಮಾತನಾಡಿದ್ದಾರೆ, ಅದನ್ನು ನಾವು ಇವತ್ತು ಭಾಳ
ತೀವ್ರವಾಗಿ ನಾವು ಕೀಳುವಾಗಿ ಮಾತಾಡಬೇಕು ಪ್ರಧಾನಿಗಳ ಬಗ್ಗೆ ಅನ್ನೋದನ್ನ ನಾವು ನೀವೆಲ್ಲ ಅರ್ಥೈಸಿಕೊಂಡು ಮುಂದಿನ ದಿನದಲ್ಲಿ ನಾವು ಗಡುವು ಕೊಡುತ್ತೇವೆ. 2-3 ದಿವಸದಲ್ಲಿ ನಾವು ಬಂದ್ ಕರೆ ಕೊಡೋದ್ರ ಮುಖಾಂತರ ದೇಶವ್ಯಾಪ್ತಿ ಅಂಬೇಡ್ಕರ್ ಅವರ ರಕ್ತ ಏನಿದೆ ಅನ್ನೋದನ್ನ ನಾವು ತೋರಿಸ್ಕೊಡ್ತೀವಿ ಅಂತಕ್ಕಂಥದನ್ನ ಈ ಸಂದರ್ಭದಲ್ಲಿ ಅಮಿತ್ ಶಾ ಅವರು ರಾಜೀನಾಮೆ ನೀಡಬೇಕು, ನೀಡುತ್ತಾರೆ. ನೀಡಂತ ಕೆಲಸ ಇಡೀ ದಲಿತ ಜನಾಂಗ ಮಾಡ್ತದೆ. ನಾವಲ್ಲ, SC ST OBC ಮೈನಾರಿಟಿ ಜನ ಕೂತ್ರೆ ಅವರಲ್ಲ, ಅವರ ಅಪ್ಪನೂ ಕೂಡ ರಾಜೀನಾಮೆ ಕೊಡಬೇಕಾಗ್ತದೆ. ಬೀದರ್ನ ನವದಗಿರಿ ಚಿಕ್ಕಪೇಟೆ ಹತ್ತಿರವಿರುವ ಮೆಸ್ಟಿಕ್ ಸೆಲೆಕ್ಟ್ ಹೋಟೆಲ್ನಲ್ಲಿ ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆ, ಕರ್ನಾಟಕ ಸರ್ಕಾರ, ಜಿಲ್ಲಾ ಕೈಗಾರಿಕಾ ಕೇಂದ್ರ, ವಿಶ್ವೇಶ್ವರಯ್ಯ ವ್ಯಾಪಾರ ಉತ್ತೇಜನ ಕೇಂದ್ರ ಹಾಗೂ ಕರ್ನಾಟಕ ಸಣ್ಣ ಕೈಗಾರಿಕಾ ಸಂಘ ಸಹಯೋಗದಲ್ಲಿ MSIಗಳ ಕಾರ್ಯಕ್ರಮ ಹೆಚ್ಚಿಸುವುದು ಮತ್ತು ವೇಗಗೊಳಿಸುವುದು ಯೋಜನೆಯಡಿ ಮಂಗಳವಾರ ಹಮ್ಮಿಕೊಂಡಿದ್ದ ಲೀನ್ ಯೋಜನೆ ಮತ್ತು ZED ಹಾಗೂ ರಫ್ತು ಕುರಿತು 1 ದಿನದ ಅರಿವು ಮೂಡಿಸುವ ಕಾರ್ಯಕ್ರಮ ಜಿಲ್ಲಾಧಿಕಾರಿ ಶಿಲ್ಪಾ ಸಮುದ್ರ ಘಟಿಸಿದರು. ನಂತರ ಮಾತನಾಡಿ, ಆಧುನಿಕ ಸ್ಪರ್ಧಾತ್ಮಕ ಯುಗದಲ್ಲಿ ಉದ್ಯಮಿಗಳು ನೂತನ ತಾಂತ್ರಿಕಗಳನ್ನು ಬಳಸುವುದರ ಜೊತೆಗೆ ಮಾರುಕಟ್ಟೆ ಸ್ಪರ್ಧೆ, ಕಡಿಮೆ ಉತ್ಪಾದನೆ ವೆಚ್ಚ ಹಾಗೂ ಉತ್ತಮ ಗುಣಮಟ್ಟ ಉತ್ಪಾದನೆಗಳ ಬಗ್ಗೆ ಹೆಚ್ಚಿನ ಗಮನವಿಡಬೇಕೆಂದು ಹೇಳಿದರು. ಯಾವುದೇ ಉದ್ಯಮಕ್ಕೆ ಕಚ್ಚಾ ವಸ್ತು ಮುಖ್ಯ. ಕಚ್ಚಾ ವಸ್ತು ದೊರೆಯುವ ಸ್ಥಳ, ಅಂತರ ಹಾಗೂ ಸಾಗಾಟದ ವೆಚ್ಚ ಸಹ ಅತಿ ಮಹತ್ವದಾಗಿರುತ್ತದೆ. ಉತ್ಪಾದನಾ ವೆಚ್ಚಗಳನ್ನು ವಿವಿಧ ಹಂತಗಳಲ್ಲಿ ಕಡಿಮೆಗೊಳಿಸುವ ಬಗ್ಗೆ ಗಮನವಿರಬೇಕು. ಸಮಯದ ಉಳಿತಾಯ, ಕಾರ್ಮಿಕರ ಲಭ್ಯತೆ, ತಾಂತ್ರಿಕ ವೆಚ್ಚಗಳನ್ನು ಸೇರಿ ಒಟ್ಟಾರೆಯಾಗಿ ಮಾರುಕಟ್ಟೆ ಸ್ಪರ್ಧೆಯಲ್ಲಿ ಉತ್ತಮ ಉತ್ಪನ್ನಗಳನ್ನು ನೀಡುವ ಉದ್ಯಮಿ ಶ್ರಮಿಸಬೇಕೆಂದರು. ಸಿಸಿ ನ್ಯೂಸ್ಗೆ ಸ್ವಾಗತ. ನಾನು ನರೇಂದ್ರ ಪಾಟೀಲ್. ಇಂದಿನ ಮುಖ್ಯಾಂಶಗಳು. ನಾನ್ಸೆನ್ಸ್ ಬರ್ರಿ, ನಾನು ತೋರಿಸ್ತೇನೆ ನಿಮ್ಗೆಲ್ಲ. ಇದೆಲ್ಲ ನೋಡ್ರಿ, ಆ ಹೆಣ್ಮಕ್ಳು ಪೊಲೀಸರು ಬಂದು ಹಿಡ್ಕೊಂಡು ಒಬ್ರು ನಿಂತು ತೆಗ್ಲಕ್ ಹಚ್ಚಾರ. ದುಕಾನ್ ಸಾಮಾನ್ ಪೂರಾ ಖಾಲಿ ಆಗೋಯ್, ಪೂರಾ ದುಕಾನ್ ಸಾಮಾನ್ ಪೂರಾ ಚಿಂದಿ ಹಾಳಿ ಹೋಗ್ಯಾರ. ನೋಡ್ಬಾರ, ಎಲ್ಲ ನೋಡ್ರಿ ಸಾಮಾನ್. ಇಲ್ಲೆಲ್ಲ ಗಿಲಾಸ್ಗಳು ಇದೆಲ್ಲ ನೋಡ್ರಿ, ಕಲ್ಮೈ ಪೂರಾ ದುಕ್ಕಡಿ ಮಾಡ್ಯಾಕ್ಯಾರ. ಎಲ್ಲ ಗಿಲಾಸ್ಗಳು ನೋಡ್ರಿ, ಕಾಣತ್ತವ ಇಕ್ಕ ಫ್ಯಾನ್ ಇದ್ರೆ ಹುಡುಗರೆಲ್ಲ ಸಾಮಾನ್ ಇದ್ದ ಪೂರಾ ಇಲ್ಲಿ ಅಲ್ಮರಿ ಹಪ್ಲೆ ಬಂದಿದ್ದು ಪೂರಾ ಖರಾಬ್ ಮಾಡ್ಯಾಕ್ಯಾರ. ಎಲ್ಲಿ ಊಟ ಮಾಡ್ಕೊಂತೀವಿ ಬಂದಾಗ ಹ್ಯಾಂಗ್ ಮಾಡ್ಯಾರ. ಎಲ್ಲ ಬ್ಯಾಳಿ ಹಾಕಿದಾಗೆಲ್ಲ ಉಸುಬಿಕ್ಕ ಹಬ್ಬಕ್ ಬಂದಿದ್ದು ನೋಡ್ರಿ, ಪೂರಾ ಉಸು ಬೇಲ್ ಹೋಗ್ಯಾರ, ತುಂಬ ಹೋಗ್ಯಾರ. ಇಲ್ಲಿ ನೋಡ್ರಿ, ಅನ್ನ ಈಗ ಬಯಸಕ್ ಅವ್ರಿಗೆ ಧೀರಿಲ್ಲ, ತೆಕೊಂಬರ್ ಇದ್ರು ನೋಡ್ರಿ ಸರ್. ಅವೆಲ್ಲ ನೋಡ್ ಇಲ್ಲೆಲ್ಲ ಸಾಮಾನು ಕುಂಚಾಕರ ಈಗ ಕಾಣತ್ತವ ನೋಡ್ರಿ. ಈಗ ಎಲ್ಲ ನೋಡ್ರಿ ನೋಡಿ, ಸಾಮಾನುಗಳು ನೋಡ್ರಿ. ಪೂರಾ ಗೋಳಿ ಅಂತ ಹೋಗ್ಯಾರ, ಕಾಣತ್ತವೆಲ್ಲ ಗೊತ್ತಾಗತ್ತವ ನೋಡ್ರಿ. ಈಗ ಪೂರಾ ಬ್ಯಾಳಿ ಎಲ್ಲ ಈಗ ಹಿಂಗ್ ಬಿದ್ದು ಹೋದ್ರಿ, ಈಗ ಹಿಂಗ್ ಹೋದ್ರಿ ಏನ್ ಮಾಡ್ರಿ. ಈಗ ಉಸ್ಬಿ ಪೂರಾ ಮುಣ್ಣಾಗ ಕಳ್ತು ಹೋಗ್ಯಾವ. ಎಲ್ಲ ಏನ್ ಊಟ ಮಾಡ್ಕೊಂಬರ್, ನಾವು ಮುಂಚಾರಿ ಬೆಲೆ ಉಪಸಿದ್ದೇವ್. ನಾವ್ ಏನ್ ಊಟ ಮಾಡ್ಕೊಂಡಾಗ ಹೇಗಿರಾರ. ಈಗ ಮುಂಚಾನೆ ಬೆಲೆ ಒಬ್ಬರ ಬಂದು ಒಬ್ಬರ ಸಹಾಯ ಮಾಡತ್ತಾರ, ಒಬ್ಬರ ನೋಡತ್ತಾರ ನಮ್ಗ. ಅವ್ರು ಅವ್ರಿಗೆ ಗೊತ್ತಾಗಲ್ಲ ಹೊಟ್ಟದ ಏನ್ ಮಾಡತ್ತಾರ ಏನಿಲ್ಲ ನೋಡ್ರಿ ಸರ್. ಪೂರಾ ಹ್ಯಾಂಗ್ ಮಕ್ಕಬೇಕು, ಎಲ್ಲಿ ಮಕ್ಕಬೇಕು. ಯಾವಾಗ ಹೇಳಿದ್ರ ಬಂದ್ ನಮ್ಗೆ ನೋಟಿಸ್ ಕೊಟ್ಟಿಲ್ಲ, ನಮ್ಗೆ ಯಾನೇ ಮಾಡಿಲ್ಲ. ಯಾವಾಗ ಬಿ ಕೊಟ್ಟಿಲ್ಲ, ನಾವ್ ಹೇಳಿದ್ರೆ ಎಲ್ಲಾರ ಕಿರಾಯಿ ಮನೆ ತಗೊಂಡಾರ ನಾವ್ ಸಾಮಾನ್ ತುಂಬ್ಕೊಂಡು ಹೋಯ್ತಿದ್ದೇವು. ನಾವ್ ಹಂಗ ಹೇಳಿದ್ರೆ ನಾವ್ಯಾಕ ಹಬ್ಬಕ್ಕೆ ಡೆಕೋರೇಷನ್ ಎಲ್ಲ ಡೆಕೋರೇಷನ್ ಮಾಡಿದೆಲ್ಲ ಉಳಿಸಾಕ್ಯಾರ. ಅಷ್ಟು ಅವ್ರಿಗೆ ಕರ್ಕೊಂಡು ಬಂದಿಲ್ಲ. ನಮ್ದು ನಾವ್ ಕಿರಿಶನ್ ಮನೆ ಅದ, ಹಬ್ಬ ಅದ, ನಮ್ದು ನೋಟಿಸ್ ಕೊಡಲ್ದೆ ಇದು ತೆಗಿತಾರೆ ಯಾರ. ಅಲ್ಲದಲ್ಲಿ ಆ ಕಡೆ ಹೋಗಣಿತ್ತು, ಮತ್ತೆ ಇದು ಒಂದೇ ಹೋಗ್ಬೇಕಂದ್ರೆ ಏನ್ ಕಾರಣ ಅದು? ದುಡ್ಡು ಕೊಟ್ಟೆ ಮಾಡ್ಯಾರಲ್ಲ ಇವೆಲ್ಲ ಮಾತು. ಇದೇ ನಾಲಿ ಮೇಲೆ ಅವ್ರೆಲ್ಲ ಕಟ್ಟಿಲ್ಲ, ನಾಲಿ ಮೇಲೆ ನಮ್ದು ಒಬ್ಬರದಿದೆ ನಾಲಿ ಮೇಲೂ. ಹಬ್ಬದ ನಾಳೆಗೆ ಮತ್ತೆ ಹಬ್ಬರ ಆಗ್ಲಿ, ಮತ್ತೆ ಹಬ್ಬ ಆದ್ಮೇಲೆ ತೆಗ್ಯಾಡ್ರಿ, ಯಾಕಂತ ಅವ್ರಿಗೆ ಗೊತ್ತಿಲ್ಲ. ನಾವ್ ಹೊತ್ಮುಳಿಸಾಕ ಬರಸ್ತಾಕ ನಾವ್ ಇಲ್ಲೇ ಕೂಡ್ತೇವೆ. ಇಲ್ಲವ್ರು ಬರಲೇ ಹೋದ್ರೆ ಏನ್ರ ಹಾಯ್ಕೊಂಡ್ ನಮ್ ಕುಟುಂಬ ಸಾಸ ಐತೇವ, ಅವ್ರೇ ನೋಡ್ಕೊಲಿ. ಅದು ಒಂದೇ ಅವ್ರು ಬಂದು ಯಾಕೆ ಹೇಳ್ತಾರ ಹಾಗೆ ಇದು ಮಾಡ್ತೇವೆ. ಪೂರ ಒಳಗೆ ಹಾಕ್ಯಾರ, ಲೇಡೀಸ್ ಪೊಲೀಸರು ತಂದಾರ, ಎಲ್ಲರೂ ಕಚ್ಚಿ ಹಿಡ್ಕೊಳತ್ತಾರ. ಒಳಗೆಲ್ಲ ಹಾಕ್ಯಾರ, ಪೂರ ಒಳಗೆಲ್ಲ ಹಾಕೊಂಡು ಪೂರ ಸಾಮಾನೆಲ್ಲ ಖರಾಬ್ ಮಾಡ್ಯಾರ. ಮತ್ತೆ ದುಕಾನ್ ಇತ್ತು, ಪೂರ ದುಕಾನ್ ಎಲ್ಲ ಖರಾಬ್ ಮಾಡ್ಯಾರ. $1 ಲಕ್ಷ ಲಾಸ್ ಮಾಡ್ಯಾರ, ಸಾಮಾನೆಲ್ಲ ಲಾಸ್ ಮಾಡ್ಯಾರ. ಈಗ ಯಾರು ಕೊಡ್ತಾರ ನಮಗೂ? ಇಂಥ ಗರೀಬ್ ಜನ ಇದ್ದೇವ್ ನಾವು. ಯಾರು ರೊಕ್ಕದಾರ ಕಾಣತ್ತಿದ್ದೇವ, ಯಾರು ನೌಕರಿಗಳವ ಇಲ್ಲಿ ನಮಗೂ. ಯಾನ ಮಾಡಿ ಬದುಕ್ಲತ್ತಿದ್ದೇವೆ, ಕೂಲಿ ಕೆಲಸ ಮಾಡಿ ಬದುಕ್ಲತ್ತಿದ್ದೇವೆ ನಾವು. ನಮ್ಗೆ ಇಂಥ ಮಾಡೋದು ನ್ಯಾಯ ಅದ ಅವ್ರದ್ದು. ಎಲ್ಲರದು ಹೋಗ್ಬೇಕು.
ನಿನ್ನ ಹೋಗ್ಯಾರ ಅಲ್ಲಿಗೆ ಹೋದ್ರೆ ಸುದಕ ಈಗ ಬರ್ತೆ ಮುಂಜಾನೆ ಬಿ ಅಂದ್ರೆ ಇನ್ನ 8 ಗಂಟೆಗೆ ಕೇಳ್ತಾರ ಸಾರ್ ಬರ್ತಾರ ಅಂತ ಹೇಳಿ ಇನ್ನ ಯಾವಾಗ ಪತ್ತೆ ಇಲ್ಲ ಸಾರ್ ಊಟ ಹೆಂಗ್ ಹೊಲತ್ತ ನೀರ್ ಹೆಂಗ್ ಹೊಲತ್ತ ಇಲ್ಲ ಹೆಣ್ಮಕ್ಳು ರೋಡ್ ಮೇಲೆ ಕುಂತವೆ ನಮ್ಮ ಮನೆ ಬಾಜಲಿ ಹರ ಸಾರ್ ಅಂತ ತೋಲ್ ದೂರಾರ ಕೌನ್ಸಿಲರ್ ಸಾಬ್ರು ರೈಮ್ಕರ್ ಸಾಬ್ರು ಎಮ್ಎಲ್ಎ ಸಾಬ್ರು ಇಲ್ಲೇ ಹರ ಬರ್ಬೇಕಲ್ಲ ಅವರು ನಮ್ಮ ಪರಿಸ್ಥಿತಿ ಏನು ಈ ಮುಂಜಾನೆ ಬಲ್ಲದ ಈ ತಕ ಇನ್ನ ಏನಿಲ್ಲ ಮಕ್ಕಳು ನೋಡಿ ಸಣ್ಣ ಗೊತ್ತಾಗಲ್ಲ ಹೊಂಟದ ಅವ್ರಿಗೆ ಅವ್ರು ಚಂದ ಅನ್ಸತ್ತದೇನ ಯಾರು ಸತ್ ಹೈಕೋ ಸತ್ರೆ ಅವ್ರಿಗೆ ಆಗ ಬರಪ್ಲೆ ಹರ ನಮ್ಮ ಮಾಡ್ಲಾಗಿನ ಈ ಮನೆ ಬಂದು ನೋಡಿ ಬರ್ರಿ ಜರ ವೀಡಿಯೋ ಮಾಡಿ ನೋಡಿ ಹೋಗ್ರಿ ಪೂರಾ ಮನೆ ಎಲ್ಲ ತೋರಿಸ್ತಾ ನೋಡ್ರಿ ಪೂರಾ ಬ್ಯಾಳಿಯಾಗ ಅಕ್ಕಿದಾಗ ಎಲ್ಲ ಮುಸು ಮುಂದೆ ಕಲ್ತಾಗ ಇಸು ಮಾಡಿದ್ರೆ ಪೈಲಕ್ಕೆ ನಾವು ಖಾಲಿ ಮಾಡ್ತಿದ್ದಿಲ್ಲ ಅವ್ರಿಗೆ ಪೂರಾ ಬರ್ಬಾದ್ ಮಾಡ್ಕೊಂಡಾರ ನಾಳೆ ಹಬ್ಬ ಕುಂತದು ಅವ್ರಿಗೆ ಬುದ್ಧಿ ಇಲ್ಲ ನಾಳೆ ಹಬ್ಬದ ವರ್ಷಕ್ಕೊಂದು ಹಬ್ಬ ಮಾಡ್ತೇವೆ ನಾವು ಮಧ್ಯದೆಲ್ಲ ಮಾಡಲ್ಲ ಹೋಗ್ಯಾರ ನಮ್ ಸರಿ ಎಲ್ಲ ಮಾಡಿದ್ವಿ ಒಂದೇ ತಲೆ ಹ್ಯಾಂಗ್ ಜಾಗ ಇರ್ತದ ಒಂದೇ ಹೇಳ್ಬೇಕು ನಮ್ಗೆ ಮತ್ತು ನಮ್ಗೆ ಅವ್ರು ಬಂದು ಮುಂದೆ ಹೇಳಲ್ದೆ ಪೈಲಕ್ಕೆ ಯಾಕೆ ತೆಗಿದಾರ ಅದು ಒಂದೇ ಬೇಕು ನಮ್ಗೆ ಯಾರ ಕೈ ಮಾಡದೇನ್ರಿ ಕೈ ಮಾಡದ ಯಾರಿಗೆ ಗೊತ್ತಾಗಲ್ಲ ಹೊಂಟದ ಒಂದೇ ಉಳಿಸ್ಬೇಕು ಬಾಜು ಎಲ್ಲ ಹಂಗಿರ್ಬೇಕಂತ ಗೊತ್ತಾಗಲ್ಲ ಸರ್ ನಿಮಗೂ ಗೊತ್ತಾಗಲ್ಲ ಉಳಿಸ್ರು ಪೂರ ಆ ಕಡೆ ಈ ಕಡೆ ಉಳಿಸ್ಬೇಕದು ಒಪ್ಕೋತೇವ್ ನಾವು ಗೌರ್ಮೆಂಟ್ದಾಗ ಹೋದ್ರು ಬಂದು ಹೇಳ್ಬೇಕು ಅವರು ಈಗ ಹಿಂಗ್ ಹೋಲತ್ತದ ಅಮ್ಮ ಕಿಸಿಂದ ಬರ್ತೇವ್ ನೋಡು ಉಳಿಸ್ತೇವ್ ನೋಡು ತೆಕ್ಕೋರ್ ಸಾಮಾನ ಜಾಗ್ರತೆ ಹೇಳಿ ಹೋಯ್ತಾರ ಕರೆ ಹಿಂಗ್ ಬಂದು ಉಳಿಸಿನ ಎಲ್ಲಿ ನಾವು ನೋಡಿಲ್ಲ ಯಾವುದೇ ವ್ಯಕ್ತಿಗೆ ಏನ್ ಬಿ ತಾವು ನೋಟಿಸ್ ಕೊಡಲ್ದೇನೆ ಯಾವುದೋ ಡಿಮಾಲಿಷ್ ಮಾಡಪ್ಲೇ ಇಲ್ಲ ಸುಪ್ರೀಂ ಕೋರ್ಟ್ ಸಾಬ್ರೆ ಯಾವುದೇ ಒಂದು ಒಬ್ಬನಿಗೆ ಅರೆಸ್ಟ್ ಬಿ ಮಾಡಬೇಕಾಗಿರ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ಏನಪ್ಪಾ ಅಂತಂದ್ರೆ ಯಾರು ಇಲ್ಲಿಗಲ್ಲ ಅವ್ರಿಗೆ ನೋಟಿಸ್ ಕೊಟ್ಟಿನ ಮೇಲೆ ಆ ನಂತರ ಏನಪ್ಪಾ ಅಂದ್ರೆ ಅವ್ರು ಯಾವುದೇ ಸಕಾರಾತ್ಮಕವಾಗಿ ಯಾವುದೇ ಇವರಿಗೆ ಆಫೀಸರ್ಗಳಿಗೆ ಇದು ಮಾಡಲ್ ಹೋದ್ರು ಅವಾಗ ಡೆಮಾಲಿಷ್ ಮಾಡ್ಬೇಕು ಡೆಮಾಲಿಷ್ ಮಾಡ್ತೇವೆ ಅಂತ ಹೇಳಿ ಮನೆಗೆ ಒಂದು ನೋಟಿಸ್ ಹಚ್ಚಿ ಹೋಗ್ಬೇಕಾಯ್ತು ತುಮ್ಮಲ್ ಹೋದ್ರು ಅದ್ರ ಬಾದ್ವಿ ಯಾವ್ದು ರಿಪ್ಲೈ ಕೊಡಲ್ ಹೋದ್ರು ಅವಾಗ ಡೆಮಾಲಿಷ್ ಮಾಡ್ಬೇಕು ಒಂದು ತಿಂಗಳು ಟೈಮ್ ಕೊಡ್ತಾರೆ ಅವ್ರಿಗೆ ಒಂದು ತಿಂಗಳು ನಿಮ್ದು ಏನು ಡಾಕ್ಯುಮೆಂಟ್ ಸಲ್ಲಿಸ್ರಿ ನೀವು ಲೀಗಲ್ ಇದ್ದೀರಿ ಏನದ ಅಂತ ಹೇಳಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಿಮ್ಮ ಡಾಕ್ಯುಮೆಂಟ್ ಎಲ್ಲ ಸಲ್ಲಿಸ್ರಿ ಅಂತ ಹೇಳಿ ಅವರು ನೋಟಿಸ್ ಕೊಡ್ಬೇಕು ಇಲ್ಲ ಕೊಡ್ಲಿಲ್ಲ ಅಂತಂದ್ರೆ ಈ ಒಂದು ಮನಿ ಏನಪ್ಪ ಅಂದ್ರೆ ನಾವು ಡಿಮಾಲಿಷ್ ಮಾಡ್ತೇವೆ ಅಂತ ಕೂಡ ಆರ್ಡರ್ದಾಗ ಇರ್ಬೇಕು ಅವ್ರು ಅದು ಯಾವುದೇ ರೀತಿ ಏನಪ್ಪ ಅಂತಂದ್ರೆ ಅವರು ಫಾಲೋ ಮಾಡಿಲ್ಲ ಅವ್ರು ಇಲ್ಲಿಗಲ್ ಆಗಿ ಇವತ್ತು ಇವ್ರದ್ದು ಮಾಡಿದಾರ ನಾಳೆ ಮತ್ತೊಬ್ಬರು ಉತ್ತರ ಪ್ರದೇಶದಾಗ ಹಂಗೆ ಯೋಗಿ ಸರ್ಕಾರದವ್ರು ಮಾಡತ್ತಾರ ಆ ರೀತಿ ಮಾಡ್ಯಾರ ಗರೀಬರ ಮನೆಗೆ ನೋಡ್ರಿ ಇಲ್ಲಿಗಲ್ ಬಹಳಷ್ಟು ಕನ್ಸ್ಟ್ರಕ್ಷನ್ ಅವ ಇದರ ತುಂಬ ಯಾರಿಗೂ ನೋಟಿಸ್ ಇಲ್ಲ ಯಾರಿಗೂ ಇಲ್ಲ ಬರೀ ಒಬ್ಬರಿಗೆ ಅವ್ರ ಮನೆ ನಾಳೆಗೆ ಹಬ್ಬ ಇದೆ ಅವ್ರ ಮಕ್ಕಳು ಎಲ್ಲರೂ ರೂಢಿಗೆ ಬಂದಾರ ಅವ್ರಿಗೇನಪ್ಪ ಅಂತಂದ್ರೆ ಬೀದರ್ ಜನರು ಅವ್ರ ಜೊತೆಲಿ ನಿಂದಿರಬೇಕು ಅವ್ರಿಗೇನಪ್ಪ ಅಂತಂದ್ರೆ ಬೆಂಬಲ ನೀಡಬೇಕು ಅಂತ ಹೇಳಿ ನನ್ನ ಮನವಿ ಇದೆ.